ನಿನ್ನೆಯಷ್ಟೇ ಹೊಳೆನರಸೀಪುರದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಬಹಳಷ್ಟು ಸದ್ದು ಮಾಡಿತ್ತು. ಅಮಾಯಕ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸ್ಕೊಂಡು ಅವರಿಂದ ಸುಳ್ಳು ಅತ್ಯಾಚಾರ ಕೇಸನ್ನ ಕೊಟ್ಟು ಹಣ ಪೀಕುವ ಯತ್ನವನ್ನು ನಡೆಸಲಾಗ್ತಾ ಇದೆ ಅಂತಕ್ಕಂಥ ಒಂದಿಷ್ಟು ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ಆದ್ರೆ ಇವತ್ತು ಆ ಪ್ರಕರಣಕ್ಕೆ ಒಂದಿಷ್ಟು ತಿರುವು ಸಿಕ್ಕಿರ್ತಕ್ಕಂಥದ್ದು, ಆ ಪ್ರಕರಣಕ್ಕೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಬಹುದು. ಯಾರೋ ಮಹಿಳೆ ಸುಳ್ಳು ಅತ್ಯಾಚಾರ ಪ್ರಕರಣವನ್ನ ಕೊಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡವನ್ನ ಹೇರಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದೇ ಮಹಿಳೆಯ ಪತಿ ಇದೀಗ ಮಾಧ್ಯಮಗಳ ಮುಂದೆ ಬಂದು ನನ್ನ ಪತ್ನಿಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತಕ್ಕಂಥ ಮಾಹಿತಿಯನ್ನ ಬಹಿರಂಗಗೊಳಿಸಿರ್ತಕ್ಕಂಥದ್ದು ಅಂಡ್ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ವತಃ ಸಂತ್ರಸ್ತೆಗೆ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತಕ್ಕಂಥ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಈ ಮೂಲಕ ಇಡೀ ಪ್ರಕರಣಕ್ಕೆ ಇದೀಗ ಒಂದು ಹೊಸ ಆಯಾಮ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಹೊಳೆನರಸೀಪುರ ಪಟ್ಟಣದ ಕುಂಬಾರ ಬೀದಿಯಲ್ಲಿ ನಿವಾಸಿಯಾಗಿರ್ತಕ್ಕಂಥ ಶ್ರಮಂತ್ ಎಂಬ ಯುವಕ ತನ್ನ ಪತ್ನಿಯ ಮೇಲೆ ಕಾಂಗ್ರೆಸ್ ಮುಖಂಡ ಮಹದೇವ್ ಅಂತಕ್ಕಂಥವ್ರು ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಆತ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಭಾವಿ ನಾಯಕರ ಒಂದು ಇನ್ಫ್ಲೂಯೆನ್ಸ್ ಆಧಾರವನ್ನ ಇಟ್ಕೊಂಡು ಈ ಪ್ರಕರಣಕ್ಕೆ ಈ ರೀತಿ ತಿರುವನ್ನ ಕೊಟ್ಟಿದ್ದಾರೆ. ನಾನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ನನ್ನ ಪತ್ನಿ ಹೋಗಿ ಕಂಪ್ಲೇಂಟ್ ಕೊಟ್ಟು 3 ದಿವಸ ಆದ್ರೂ ಕೂಡ FIR ಮಾಡಲಿಲ್ಲ. ಅದಾದ ನಂತರ ಆತ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನನ್ನ ಪತ್ನಿಯನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋದ ಮೇಲೆ ದಿಢೀರ್ ಅಂತ ಇಡೀ ಸ್ಕ್ರಿಪ್ಟ್ ಎಲ್ಲವೂ ಬದಲಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಅಂತಕ್ಕಂಥ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಯಾರು ಈಗ ಒಂದಿಷ್ಟು ಅಲ್ಲಿಯ ವಕೀಲರ ಮೇಲೆ ಒಂದಿಷ್ಟು ಆರೋಪಗಳು ಬಂದಿದ್ದಾವೆ, ಅವರನ್ನ ಸದ್ಯ ಹನಿ ಟ್ರ್ಯಾಪ್ ಪ್ರಕರಣದ ಅಡಿಯಲ್ಲಿ ಅರೆಸ್ಟ್ ಅನ್ನ ಮಾಡಲಾಗಿದೆ. ನಾಗಲಕ್ಷ್ಮಿ ಅಂತಕ್ಕಂಥವ್ರು ಅಂಡ್ ಅವರ ಪತಿ ಸಿದ್ದಿಕ್ ಅಹಮದ್ ಅಂತಕ್ಕಂಥವ್ರು, ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಇವರ ಆರೋಪ. ಅಂಡ್ ಪೊಲೀಸರು ಕೂಡ ಅವರ ಜೊತೆ ಸೇರ್ಕೊಂಡಿದ್ದಾರೆ. ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ, FIR ಆಗಿಲ್ಲ. ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥವ್ರು, ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಅಂತೆ ಆತ, ಅವರ ಕುಮ್ಮಕ್ಕು ಅಂಡ್ ಅವರ ಪ್ರಭಾವದಿಂದಾಗಿ ಈ ರೀತಿ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಐ ಡೋಂಟ್ ನೋ ಇದು ಎಷ್ಟರ ಮಟ್ಟಕ್ಕೆ ನಿಜ, ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಇಲ್ಲಿ ಪ್ರಭಾವನ ಬೀರಲಾಗಿದೆಯಾ, ಇವೆಲ್ಲವೂ ಕೂಡ ಸತ್ಯಾಸತ್ಯತೆಯನ್ನ ಪೊಲೀಸರೇ ತೆರೆದಿಡಬೇಕಾಗುತ್ತೆ. ಯಾಕೆಂತ ಅಂದ್ರೆ ಆ ಯುವತಿ ಯಾರು ಸಂತ್ರಸ್ತೆ ಅಂತ ಹೇಳಿಕೊಳ್ಳಲಾಗ್ತಾ ಇತ್ತು ನಿನ್ನೆ, ಇವತ್ತು ಅದೇ ಯುವತಿ ತನ್ನ ಮೇಲೆ ಆತನಿಂದ ಅತ್ಯಾಚಾರ ನಡೆದಿದೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ವಿಡಿಯೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಸ್ವತಃ ಆಕೆಯ ಪತಿ. ಹೀಗಾಗಿ ಈ ಪ್ರಕರಣದಲ್ಲಿ ಏನ್ ಸತ್ಯಾಸತ್ಯತೆ ಇದೆ ಅನ್ನೋದನ್ನ ಹೇಳಬೇಕು. ನಾನು ಎಕ್ಸ್ಟ್ರಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಮುಖಂಡ, ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಅಂತೆ ಆತ, ಆತನಿಂದ ಇವೆಲ್ಲ ಆಗಿರ್ತಕ್ಕಂಥದ್ದು. ಮಹದೇವ್ ಅಂತಕ್ಕಂಥವನು ಅಂತಕ್ಕಂಥದ್ದು ಇವರ ಆರೋಪ. ಲೆಟ್ಸ್ ಸಿ, ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕಾಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಈ ಬಗ್ಗೆ ಒಂದು ಸತ್ಯಾಸತ್ಯತೆಯನ್ನ ಹೊರಗೆ ತರಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯ. ನಿನ್ನ ಜೀವನದಲ್ಲಿ ಏನ್ ನಡೀತು, ಮಾದೇವಣ್ಣ ಬಂದು ಏನ್ ಮಾಡಿದ್ರು ಅದು ಪೂರ್ತಿ ಡೀಟೇಲ್ಸ್ ಇನ್ನೇನ್ ಪ್ರಶ್ನೆಗಳು? ಮೇಡಮ್ ಅದೇ ಗೊತ್ತಿಲ್ಲ. ಭಾಗ್ಯಮ್ಮ ಬರೋದಲ್ಲ ನಿಮ್ಮ ಮನೆಯಿಂದ. ನಾವ್ ಇಲ್ಲಿ ಬಂದ್ಮೇಲೆ ನಾನು ಅಮ್ಮನೇನ್ ಇದ್ ಮಾಡ್ತಿರಲ್ಲ, ನಮ್ಮ ಮನೆಯವರು ನಾನು ಒಬ್ಬಳೇ ಇರ್ತೀನಿ ಅಂತ ಬಂದು ಇರಮ್ಮ ಅಂತ ಅಂದನು. ಅದಕ್ಕೆ ನಾನು ಸುಮ್ಮನಾಗಿ ಅವನೇ ಇದ್ ಮಾಡ್ತಾನಲ್ಲ, ನೀವು ಅವತ್ತು ಮನೆ ಹತ್ರ ಬೈದಿದ್ರಿ ಹಿಂಗೆಲ್ಲ ಬರಕ್ ಕೇಳ್ಕೊಬೇಡ, ಹಿಂಗ್ ಸರಿ ಇಲ್ಲ ಅಮ್ಮ ಹಿಂಗೆಲ್ಲ ಮಾತಾಡೈತೆ ಅಂತ ನೀವು ಒಂದ್ ಮಾತು ಅಂದಿದ್ರೆ ಅವನ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದಂದ್ರೆ ನನ್ನ ಮೇಲೆ ಇನ್ನೂ ಕೂಗಾಡ್ತಾನೆ ಅಂತ ನಾನು ಏನೂ ಮಾತಾಡ್ಲಿಲ್ಲ. ಸುಮ್ಮನೆ ಅದೇ ನಾನು ಬೇಡ ಬಿಡು ಶಮಂತ ಅನ್ಕೊಂಡೆ. ಆಮೇಲೆ ನಿನ್ನೆ ದಿವಸ ಏನಾಯ್ತು ನನಗೆ ಗೊತ್ತಿಲ್ಲ. ಭಾಗ್ಯಮ್ಮ ಕಳ್ಸೈತೋ ಏನೋ ಗೊತ್ತಿಲ್ಲ, ನಮ್ಮ ಮನೆ ಹತ್ರ ಬಂದು ಹಿಂಗೆಲ್ಲ ಕದ ತೊಟ್ಟಿದಾಗ ನಾನು ಕರ್ತಾಗತ್ತೆ. ಆಮೇಲೆ ಮಾತಾಡ್ಸ್ಕೊಂಡು ಬಂತು, ಒಳಗೆ ಬಂದು ಮೈಯೆಲ್ಲ ಸವರಿ ಏನು ಹಿಂಗಿದ್ಯಾ, ಯಾಕೆ ಇಷ್ಟು ಕಷ್ಟದಲ್ಲಿದ್ಯಾ ಅನ್ಕೊಂಡು ನಾನು ಏನಾರು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಬಲಾತ್ಕಾರದಿಂದ ಹಿಂಸೆ ಮಾಡ್ಕೊಂಡು ನನಗೆ ಬೇಕು, ನನಗೆ ಹೆಲ್ಪ್ ಮಾಡ್ತೀನಿ ಬೇರೆದ್ರಲ್ಲಿ ಅಂತ ಅನ್ಕೊಂಡೆ ಅಣ್ಣ ಆಗಿದೆ. ಆದರೂ ನನಗೆ ಏನು ಹೇಳಬೇಕು ಅನ್ನೋದೇ, ನನ್ನ ಒಳಗಡೆ ಏನು ಹೇಳಿದೆ ಅದೆಲ್ಲ ನಿಜ ಸರ್. ನನ್ನ ಮಗನ ನ್ಯಾಯ ತರಿಸ್ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಏನು ಅನ್ಯಾಯ ಆಗಿದೆ ನಿಮ್ಮ ಮಗನಿಗೆ? ನನ್ನ ಮಗನಿಗೆ ಅತ್ಯಾಚಾರ ಆಗೈತೆ ನನ್ನ ಸೊಸೆಗೆ. ಆದರೆ ನನ್ನ ಮಗನಿಗೆ ಯಾರೂ ಮಾಡ್ಕೊಡೋರಿಲ್ಲ. ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರು ಏನು ಹೇಳೋರಿಲ್ಲ, ಮಾಡೋರಿಲ್ಲ ಸರ್. ನಮ್ಗೆ ನ್ಯಾಯ ಕೊಡೋ ದೇವತೆನೇ ತಗೊಂಡೋಗಿ ಅರೆಸ್ಟ್ ಮಾಡೋರಲ್ಲ, ನಮ್ಗಿನ್ನು ಯಾರು ಕೊಡಿಸ್ತಾರೆ ಸರ್? ನಮಗೆ ಅವರೇ ಇಲ್ಲದ ಮೇಲೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದಾರೆ? ಅರೆಸ್ಟ್ ಮಾಡ್ಯಾರ ಅಂದಮೇಲೆ ಅವರು ಏನೇನೋ ತಲೆ ಕೆಡಿಸಿ ಅವಳನ್ನ ಹಾಸ್ಟ್ಲಿಗೆ ಎಲ್ಗೋಗ್ಬಿಟ್ಟಾರೆ ಸರ್. ಅಲ್ಲಿಗೆ ಹೋಗಿ 3 ದಿವಸ ಆದ್ಮೇಲೆ ತಲೆ ಕೆಡಿಸಿ ಇವತ್ತು ಮೇಡಮನ ಮೇಲೆ ತಪ್ಪು ಹೊರ್ಸ್ತಾರಲ್ಲ. ಏನು ಕೊರ್ಸಿದ್ರು ಅವತ್ತೆಲ್ಲ ನಿಜ ಹೇಳವ್ರೆ. ನನ್ನ ಮಗನು ಅವಳು ನಿಜ ಹೇಳವ್ರೆ ಎಲ್ಲವ. ಅದೆಲ್ಲ ನಮ್ಮ ಹತ್ರ ಗ್ರೂಪ್ ಐತೆ. ಆದ್ರೆ ನಮ್ಗೆ ಏನ್ ನಿಜ ಹೇಳಿದಾರೆ? 3 ದಿವಸ ಆದ್ಮೇಲೆ
ಮಾದೇವ ಬಂದು ನನ್ನ ಏನು ಅಂತಂದರೆ ನಾವು ಮದುವೆಗೆ 3 ವರ್ಷ ಆಯಿತು. ನಾನು ಒಂದು ಗಂಡು ಪಾಪು ಈ ಕಡೆ ನೋಡಿ. ನಾವೇನು ಮಾಡ್ದೋ ಒಂಚೂರು ಅತ್ತೆ ಸೊಸೆ ಅಂತ ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಸಪ್ರೇಟ್ ಮನೆ ಮಾಡಿದೆ. ಮಾಡೋಕ್ಕೆ ಹೋದೆ. ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ. ನನಗೆ ಅವಾಗ ನಾಗಲಕ್ಷ್ಮಿ ಮೇಡಮು ಮುಂಚೆ ಹಳೆ ಪರಿಚಯ ಇತ್ತು. ಅವ್ರ ಕಡೆಯಿಂದ ಬೇರೆಯವ್ರ ಕಡೆಯಿಂದ ಕಾಂಟ್ಯಾಕ್ಟಿಂದ ಪರಿಚಯ ಇತ್ತು. ಅವ್ರ ಹತ್ರ ನಾನು ಹಿಂಗೆ ಆಗೈತೆ ಅಂತ ಅಂದಾಗ ಆಯಿತು ಒಂದು ಸ್ವಲ್ಪ ದಿನ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋವರೆಗೂ ನಮ್ಮ ಮನೇಲಿ ಇರಿ ಅಂತ 1 ತಿಂಗಳು ನನಗೆ ಆಶ್ರಯ ಕೊಟ್ಟವ್ರೆ. 1 ತಿಂಗಳ ನಂತರ ನಾನು ಕೆಲಸ ಮಾಡಿ ಅವ್ರಿಗೆ ಅಮೌಂಟ್ ಕೊಟ್ಟಿದ್ದಕ್ಕೆ ಬೇರೆ ಅವರೇ ಮನೆ ತೋರಿಸಿ ಹುಡುಕಿ ನಮಗೆ ಮನೆ ಮಾಡಿಕೊಟ್ರು. ಸ್ವಂತ ಮನೆ ಮಕ್ಕಳು ಥರ ನಮ್ಮನ್ನು ನೋಡಿಕೊಟ್ರು. ಪಾಪ ಇವತ್ತು ಅವ್ರಿಗೆ ಅನ್ಯಾಯ ಆಗುತ್ತೆ ಏನು ಅಂತ ಹೇಳ್ತೀನಿ. ನೋಡಿಕೊಂಡೆ ಹಿಂಗೆ ಅವ್ರ ಮನೆಗೆ ಮಾದೇವ ಅಂತ ರಂಗೇನಹಳ್ಳಿ ಅಂತ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾನೆ. ಅದರಿಂದವ ಹಿಂಗೆ ಪರಿಚಯ. ಏನಪ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನಿ ಅಂದಾಗ ದೊಡ್ಡ ವ್ಯಕ್ತಿ ಅಲ್ವಾ, ಏನೋ ನಿಮ್ಮ ಕೈಲಾದಷ್ಟು ಮಾಡೋಣ ಅಂತ ನಾವು ಕೇಳಿದ್ದು. ಅವಾಗಲಿಂದ ಪರಿಚಯ. ನಾನು 13ನೇ ತಾರೀಕು ಕೆಲ್ಸಕ್ಕೆ ಹೋಗಿದ್ದೀನಿ. ಕೆಲ್ಸಕ್ಕೆ ಹೋಯ್ತಾನೆ ಐತೆ ಹಿಡಿದಂಗೆ ಯಾವತ್ತು ಬಂದಿಲ್ಲ. ಅವತ್ತು ಬಂದವನೇ ಬಂದು ನಮ್ಮ ಮನೇಲಿ ಒಬ್ಬಳೇ ಇರೋ ಟೈಮ್